ಈ ಸಂಜೆ ಡಿಜಿಟಲ್ಗೆ ಸ್ವಾಗತ. ನಾನು ಪಲ್ಲವಿ ರಾಜ್. ನಟ ದರ್ಶನ್ ಅಭಿಮಾನಿಗಳಿಗೆ ಗುಡ್ ನ್ಯೂಸ್. ಹಲವು ತಿಂಗಳ ನಂತರ ದರ್ಶನ್ ಪಬ್ಲಿಕ್ ಇವೆಂಟ್ ನಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಸಿನಿಮಾ ಇವೆಂಟ್ ನಲ್ಲಿ ವೇದಿಕೆಯನ್ನ ಶೇರ್ ಮಾಡಲು ದಾಸ ರೆಡಿಯಾಗಿದ್ದಾರೆ. ವಾಮನ ಸಿನಿಮಾದ ಇವೆಂಟ್ ನಲ್ಲಿ ವೇದಿಕೆ ಹಂಚಿಕೊಳ್ಳಲು ಮುಂದಾಗಿದ್ದಾರೆ ಅಭಿಮಾನಿಗಳ ಒಡೆಯ. ವಾಮನ ಸಿನಿಮಾದ ಟ್ರೈಲರ್ ಲಾಂಚ್ ಮಾಡಿ ಸಿನಿಮಾ ತಂಡಕ್ಕೆ ಶುಭ ಹಾರೈಸಲಿದ್ದಾರೆ ಅಭಿಮಾನಿಗಳ ಯಜಮಾನ. ಯಾವಾಗ, ಟೈಮ್ ಏನು ಮುಂದೆ ಹೇಳ್ತೀನಿ. ಮನದ ಕಡಲಿಗೆ ಯಶ್ ಸಾಥ್, ವಾಮನಗೆ ದಚ್ಚು ಸಾಥ್. ರಾಜಸ್ಥಾನದಿಂದ ಪುಷ್ಪಕ ವಿಮಾನದಲ್ಲಿ ದಾಸ ಎಂಟ್ರಿ. ಮಾರ್ಚ್ 27 ಸಂಜೆ 4ಕ್ಕೆ ದಚ್ಚು ಫ್ಯಾನ್ಸ್ ಮೀಟ್. ಹೌದು, ಮೊನ್ನೆ ಇನ್ನು ನಟ ಯಶ್ ಹೊಸ ಸಿನಿಮಾವಾದ ಮನದ ಕಡಲು ತಂಡಕ್ಕೆ ಕಂಪ್ಲೀಟ್ ಆಗಿ ಸಾಥ್ ನೀಡಿ ತಾವು ಅನುಭವಿಸಿದ ಕಷ್ಟಗಳನ್ನ ಹೇಳ್ಕೊಂಡಿದ್ರು. ಕನ್ನಡ ಸಿನಿಮಾ ಯಾಕೆ ಜನ ನೋಡ್ತಾ ಇಲ್ಲ ಅಂತಲೂ ವಿಷಯವನ್ನ ಹಂಚಿಕೊಂಡಿದ್ರು. ಯಶ್ ನೋಡಲು ಲೋಲೋ ಮಾಲ್ಗೆ ಕಿಕ್ಕಿರಿತು, ಜನ ಸಾಗರವೇ ಸೇರಿತ್ತು. ಅದನ್ನ ನೋಡಲು ನಿಜಕ್ಕೂ 2 ಕಣ್ಣುಗಳು ಸಾಲದು, ಅಷ್ಟರ ಮಟ್ಟಿಗೆ ಕಿಕ್ಕಿರಿತು ಜನ ಸೇರಿದ್ರು. ಮನದ ಕಡಲು ಸಂಪೂರ್ಣ ಸಿನಿಮಾ ತಂಡಕ್ಕೆ ಸಾಥ್ ಕೊಟ್ಟರು ನಮ್ಮ ರಾಕಿಂಗ್ ಸ್ಟಾರ್ ಯಶ್. ಈಗ ಧನ್ವೀರ್ ಅಭಿನಯದ ವಾಮನ ಸಿನಿಮಾಗೆ ಡಿ ಬಾಸ್ ಸಾಥ್ ಕೊಟ್ಟಿದ್ದಾರೆ. ಅಂದಹಾಗೆ ಡಿ ಬಾಸ್ ಫ್ಯಾನ್ಸ್ ಮೀಟ್ ಮಾಡಿ 1 ವರ್ಷವೇ ಆದಂತೆ ಅನಿಸ್ತಾ ಇದೆ. ಯಾಕಂದ್ರೆ ಇದೇ 1 ವರ್ಷದ ಹಿಂದೆ ಎಲ್ಲವೂ ಚೆನ್ನಾಗಿಯೇ ಇತ್ತು. ದಚ್ಚು ಕಾಟೇರ ಸಿನಿಮಾದ ಸಕ್ಸಸ್ನ ಅನುಭವಿಸ್ತಾ ಇದ್ರು. 7-8 ತಿಂಗಳ ಬಳಿಕ ದರ್ಶನ್ ತಮ್ಮ ಸೆಲೆಬ್ರಿಟೀಸ್ನ ಮೀಟ್ ಮಾಡಲು ಕಾತರದಿಂದ ಕಾಯ್ತಾ ಇದ್ದಾರೆ. ಒಂದು ಬಿಗ್ ಅಪ್ಡೇಟ್ ಧನ್ವೀರ್ ಅಭಿಮಾನಿಗಳಿಗೆ ಸಿಗ್ತಾ ಇದೆ. ಇಷ್ಟು ದಿನಗಳ ಕಾಲ ಜೈಲುವಾಸ ಅನುಭವಿಸಿದ ದರ್ಶನ್ ಸಾರ್ವಜನಿಕವಾಗಿ ಎಲ್ಲಿಯೂ ಕಾಣಿಸಿಕೊಂಡಿಲ್ಲ. ನಿಮ್ಮೆಲ್ಲರನ್ನ ಭೇಟಿಯಾಗಲಿಕ್ಕೆ ದಾಸ ಸಾರ್ವಜನಿಕವಾಗಿ ಪಬ್ಲಿಕ್ ಇವೆಂಟ್ ನಲ್ಲಿ ಕಾಣಿಸಿಕೊಳ್ಳಲು ರೆಡಿಯಾಗಿದ್ದಾರೆ. ಸತತವಾಗಿ 5 ತಿಂಗಳ ನಂತರ ಒಂದು ಪಬ್ಲಿಕ್ ಇವೆಂಟ್ ನಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಈಗಾಗಲೇ ದಚ್ಚು ಫ್ಯಾನ್ಸ್ಗೆ ಕುತೂಹಲ ಮೂಡಿದೆ. ಅದು ಯಾವ ಇವೆಂಟ್, ಎಷ್ಟು ಗಂಟೆಗೆ ಬರ್ತಾರೆ, ಎಲ್ಲಿ ಬರ್ತಾರೆ, ನಾವ್ ಯಾವಾಗ ಬರಬೇಕು ಅಂತ. ಗೆಸ್ಟ್ ಆಗಿ ಬರ್ತಾರಾ ಅಥವಾ ಡಿಜಿಟಲ್ ಆಗಿ ಏನಾದ್ರೂ ಮಾಡ್ತಾರಾ ಅಂತ. ಹೌದು, ಶೋಕ್ತಾರ್ ಧನ್ವೀರ್ ಹಾಗೂ ರೇಷ್ಮಾ ನಾಣಯ್ಯ ಅಭಿನಯದ ವಾಮನ ಸಿನಿಮಾ ಲೇಟ್ ಆದ್ರೂ ಲೇಟೆಸ್ಟ್ ಆಗಿ ಬರ್ತಾ ಇದೆ. ಸಿನಿಮಾದ ನಿರ್ದೇಶಕ ಶಂಕರ್ ಹಾಗೂ ನಿರ್ಮಾಪಕ ಚೇತನ್ ಗೌಡ ಒಳ್ಳೆಯ ಕಥೆಯ ಜೊತೆಗೆ ಒಳ್ಳೆಯ ಸಿನಿಮಾ ಹಾಗೆ ಬಂಡವಾಳವನ್ನ ಹಾಕಿ ಚಿತ್ರವನ್ನ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಸಿನಿಮಾದ ಸಾಂಗ್ ಕೂಡ ರಿಲೀಸ್ ಆಯ್ತು. ಅದನ್ನು ಕೂಡ ದರ್ಶನ್ ಪತ್ನಿಯಾದಂತಹ ವಿಜಯಲಕ್ಷ್ಮಿ ಅವರು ಕೂಡ ಮಾಡಿದ್ರು. ಒಳ್ಳೆ ರೆಸ್ಪಾನ್ಸ್ ಸಿಕ್ತು. ಸಾಂಗ್ ಕೂಡ ಸಿಕ್ಕಾಪಟ್ಟೆ ಓಡ್ತಾ ಇದೆ, ರೀಲ್ಸ್ ಕೂಡ ಮಾಡ್ತಾ ಇದ್ದಾರೆ. ಹಾಗೇನೆ ಒಳ್ಳೆಯ ಅಭಿಪ್ರಾಯ ಕೂಡ ಇದಕ್ಕೆ ವ್ಯಕ್ತವಾಗಿತ್ತು. ದರ್ಶನ್ ಕುಟುಂಬದ ಸಂಪೂರ್ಣ ಬೆಂಬಲ ಧನ್ವೀರ್ ಅವರಿಗೆ ಸಿಕ್ತು. ವಾಮನ ಸಿನಿಮಾಗೆ ದೊಡ್ಡ ಶಕ್ತಿಯಾಗಿ ದಚ್ಚು ಧನ್ವೀರ್ ಅವರ ಹಿಂದೆ ನಿಂತಿದ್ದಾರೆ. ಈ ಹಿಂದೆ ಚಿಕ್ಕಣ್ಣರಿಗೂ ಕೂಡ ಹೀಗೆ ಸಪೋರ್ಟ್ ಮಾಡಿದ್ರು ನಮ್ಮ ದರ್ಶನ್ ಅವರು. ದರ್ಶನ್ ಜೈಲಿನಲ್ಲಿದ್ದಾಗ ಧನ್ವೀರ್ ಅವರು ದರ್ಶನ್ ಅವರಿಗೆ ಸಾರಥಿಯಾಗಿ ನಿಂತಿದ್ರು. ಈಗ ಆಪ್ತ ಮಿತ್ರನ ಜೊತೆಗೆ ದರ್ಶನ್ ನಿಂತಿದ್ದಾರೆ. ಇವರ ಗೆಳೆತನ ಇನ್ನಷ್ಟು ಸ್ಟ್ರಾಂಗ್ ಆಗಿದೆ ಅಂತಾನೆ ಹೇಳ್ಬೋದು. ಅಭಿಮಾನಿಗಳಿಗೂ ಕೂಡ ಇದರಿಂದ ಬಹಳ ಸಂತೋಷವಾಗಿದೆ. ಈಗ ಸದ್ಯಕ್ಕಿರೋ ಅಪ್ಡೇಟ್ನ ಪ್ರಕಾರ ಇದೇ ಮಾರ್ಚ್ 27ಕ್ಕೆ ಸಂಜೆ 4 ಗಂಟೆ ಸುಮಾರಿಗೆ ಪ್ರಸನ್ನ ಥಿಯೇಟರ್ಗೆ ಟ್ರೈಲರ್ ಲಾಂಚ್ ಮಾಡಲಿಕ್ಕೆ ಡಿ ಬಾಸ್ ಬರ್ತಾ ಇದ್ದಾರೆ. ಇದಕ್ಕಾಗಿ ಎಷ್ಟೋ ತಿಂಗಳುಗಳಿಂದ ಫ್ಯಾನ್ಸ್ ವೇಟ್ ಮಾಡ್ತಾ ಇದ್ರಿ ಅಲ್ವಾ. ದರ್ಶನ್ ಅವರ ಅಭಿಮಾನಿಗಳು ಯಾರೇ ನಿಮ್ಮ ಬಾಸ್ನ ನೋಡ್ಬೇಕು ಅಂತ ಅನ್ಕೊಂಡಿರ್ತೀರಾ ಅಲ್ವಾ, ಅವರೆಲ್ಲ ಇಲ್ಲಿ ಬರಬಹುದು. ಇಲ್ಲಿ ನೋಡ್ಲಿಕ್ಕೆ ಅವಕಾಶ ಸಿಗುತ್ತೆ, ಹಾಗೆ ಬಾಸ್ನ ಭೇಟಿ ಮಾಡ್ಲಿಕ್ಕೂ ಕೂಡ ಅವಕಾಶ ಸಿಗುತ್ತೆ. ಈ ಸಲ ದರ್ಶನ್ ಅವರ ಬರ್ತ್ಡೇಗೂ ಕೂಡ ಅವ್ರನ್ನ ಭೇಟಿ ಮಾಡ್ಲಿಕ್ಕೆ ಅವಕಾಶ ಸಿಗ್ಲಿಲ್ಲ. ಅವ್ರು ಈ ಬಾರಿ ಬರ್ತ್ಡೇಯನ್ನ ಆಚರಿಸಿಕೊಳ್ಳಲಿಲ್ಲ, ಹಾಗಾಗಿ ಅವಕಾಶ ಸಿಕ್ಕಿಲ್ಲ. ಇಲ್ಲಿ ಬಂದು ದರ್ಶನ್ ಅವರ ಅಭಿಮಾನಿಗಳು ಮೀಟ್ ಮಾಡ್ಬೋದು, ಮಾತನಾಡಿಸಬಹುದು, ಅವ್ರನ್ನ ಕಣ್ತುಂಬಿಕೊಳ್ಬಹುದು. 27ನೇ ತಾರೀಕು ಸಂಜೆ 4 ಗಂಟೆ ಸುಮಾರಿಗೆ ದರ್ಶನ್ ಅವರು ಬರ್ತಾ ಇದ್ದಾರೆ. ಧನ್ವೀರ್ ಅವ್ರಿಗೆ ಸಾಥ್ ಕೊಡ್ತಾ ಇದ್ದಾರೆ ಟ್ರೈಲರ್ ಲಾಂಚ್ ಮಾಡೋ ಮುಖಾಂತರ. ಹಾಗಾದ್ರೆ ಈಗ ನಿಮ್ಮ ಬಾಸ್ ಎಲ್ಲಿದ್ದಾರೆ ಅಂತ ನೋಡೋದಾದ್ರೆ ಡೆವಿಲ್ ಶೂಟಿಂಗ್ ನಲ್ಲಿ ರಾಜಸ್ಥಾನದಲ್ಲಿ ಇದ್ದಾರೆ. ಒಂದಷ್ಟು ತಿಂಗಳುಗಳ ಹಿಂದೆ ಡೆವಿಲ್ ಶೂಟಿಂಗ್ ಕಂಪ್ಲೀಟ್ ಆಗಿ ಸ್ಥಗಿತಗೊಂಡಿತ್ತು. ದರ್ಶನ್ ಅವರು ಜೈಲಿಗೆ ಹೋಗಿದ್ರು ಈ ಕಾರಣದಿಂದ. ಆಮೇಲೆ ಅಂದ್ರೆ ಇತ್ತೀಚೆಗೆ ಮೈಸೂರಿನಲ್ಲಿಯೂ ಕೂಡ ಶೂಟಿಂಗ್ ನಡೀತಾ ಹೋಯಿತು, ಬೆಂಗಳೂರಿನಲ್ಲೂ ಕೂಡ ಶೂಟಿಂಗ್ ನಡೀತು. ಬೆಂಗಳೂರಿನಲ್ಲಿ ಶೂಟಿಂಗ್ ಆದಾಗ ದರ್ಶನ್ ಅವರು ಭಾಗವಹಿಸಿರಲಿಲ್ಲ. ಮೈಸೂರಿನಲ್ಲಿ ಶೂಟಿಂಗ್ ಆದಂತಹ ಸಂದರ್ಭದಲ್ಲಿ ದರ್ಶನ್ ಅವರು ಭಾಗವಹಿಸಿದ್ರು.
ನಂತರ ಇವಾಗ ರಾಜಸ್ಥಾನದಲ್ಲಿ ದರ್ಶನ್ ಅವರು ಡೆವಲ್ ಶೂಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ರಾಜಸ್ಥಾನದಿಂದ 27ನೇ ತಾರೀಕು ಕಂಪ್ಲೀಟ್ ಆಗಿ ಅವರು ಬರ್ತಾ ಇದ್ದಾರೆ. ವಿಮಾನದಲ್ಲಿ ಬಂದಿಳಿದು ಇಲ್ಲಿ ಅಭಿಮಾನಿಗಳನ್ನ ಮೀಟ್ ಮಾಡ್ತಾ ಇದ್ದಾರೆ. ಇದೇ ತಿಂಗಳು 27ನೇ ತಾರೀಕು. ಒಂದು ಕನ್ಫ್ಯೂಷನ್ ಅಂತೂ ಇದ್ದೇ ಇತ್ತು ಎಲ್ರಿಗೂ ಕೂಡ, ಅಭಿಮಾನಿಗಳಿಗೆ. ಬಾಸ್ ಏನಾದರೂ ಡಿಜಿಟಲ್ ಆಗಿ ಬಂದು ಏನಾದರೂ ಟ್ರೈಲರ್ ಲಾಂಚ್ ಮಾಡ್ತಾರಾ ಅಥವಾ ರಿಯಲ್ ಆಗಿ ಬರ್ತಾರಾ ಅಂತ. ಬಟ್ ಇಲ್ಲಿ ಧನ್ವೀರ್ ಅವರಿಗೋಸ್ಕರ ದರ್ಶನ್ ಅವರು ರಿಯಲ್ ಆಗಿ ಬಂದು ಒಂದು ಟ್ರೈಲರನ್ನು ಲಾಂಚ್ ಮಾಡ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಅವರು ಧನ್ವೀರ್ ಅವ್ರಿಗೋಸ್ಕರ ಮಾಡ್ತಾ ಇರೋದು ಅಂತಲೇ ಹೇಳ್ಬೋದು. ವೇದಿಕೆಯನ್ನು ಹಂಚಿಕೊಳ್ಳಿಕ್ಕೆ ಡಿ ಬಾಸ್ ರೆಡಿ ಆಗಿದ್ದಾರೆ. ಆಪ್ತ ಮಿತ್ರನ ಸಿನಿಮಾಕ್ಕೆ ಬಂದು ಸಾಥ್ ಕೊಡ್ತಾ ಇರುವುದು ಇಲ್ಲಿ ಬಹಳ ವಿಶೇಷವಾಗಿದೆ. ಬ್ಯಾಕ್ ಟು ಬ್ಯಾಕ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಇದು ಸಿಹಿ ಸುದ್ದಿ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು. ಒಂದು ಕಡೆ ಯಶ್ ಅವರು, ಮತ್ತೊಂದು ಕಡೆ ದರ್ಶನ್ ಅವರು, ಇನ್ನೊಂದು ಕಡೆ ಧ್ರುವ ಸರ್ಜಾ ಅವರು. ಇದೆಲ್ಲ ನೋಡ್ತಾ ಇದ್ರೆ ಒಳ್ಳೆಯ ಸಮಯ ಹತ್ರ ಬರ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ನೆನ್ಪಿಟ್ಕೊಳ್ಳಿ ದರ್ಶನ್ ಅವರ ಅಭಿಮಾನಿಗಳು, ಇದೇ ತಿಂಗಳು ಅಂದ್ರೆ ಮಾರ್ಚ್ 27ಕ್ಕೆ ಸಂಜೆ 4 ಗಂಟೆಗೆ ಪ್ರಸನ್ನ ಥಿಯೇಟರ್ಗೆ ಬಾಸ್ ಬರ್ತಾರೆ. ನೀವು ಕೂಡ ಬಂದು ಇವೆಂಟ್ ನಲ್ಲಿ ಭಾಗಿಯಾಗಬಹುದು. ಇದಾಗಿತ್ತು ಹೊತ್ತಿನ ವಿಶೇಷ. ನೋಡ್ತಾರೆ ಸಂಜೆ ನ್ಯೂಸ್.